ಮೊದಲಿಗೆ ಸಂಸ್ಟಾರ್ ಸಾಹಸಸಿಂಹ ಚಾರಿಟಬಲ್ ಟ್ರಸ್ಟು ಮಹಿಳಾ ಘಟಕ ನಾವು ಆ್ಯಕ್ಚುಲಿ ಇದು ಎರಡನೇದು ಪ್ರೋಗ್ರಾಮ್ ಮಾಡ್ತಾಯಿದ್ವಿ. ಮೊದಲನೇ ಪ್ರೋಗ್ರಾಮ್ ನಾವು ಬನಶಂಕರಿ ಹೆರಿಗೆ ಆಸ್ಪತ್ರೆಯಲ್ಲಿ ಎಲ್ಲ ಮಹಿಳೆಯರ ಹೆರಿಗೆಯವರಿಗೆ ಉಚಿತವಾಗಿ ಬೆಡ್ಡು, ಹಣ್ಣು ಹಪ್ಪಳ ಮತ್ತು ಬಟ್ಟೆ ವಿತರಣೆ ಮಾಡಿದ್ವಿ. ಈಗ ಎರಡನೇದಾಗಿ ನಾವು ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ್ವಿ, ನಾನು ನಮ್ಮ ಮಹಿಳಾ ಅಧ್ಯಕ್ಷರಾದ ಪುಣ್ಯ ಅವರು. ಅದಕ್ಕೆ ವಿಶೇಷವಾಗಿ ನಾವು ನಮ್ಮ ಭಾರತಿ ಮೇಡಮ್ ಅವರು ಕೇಳಿದ್ದಕ್ಕೆ ಸಂತೋಷದಿಂದ ಒಪ್ಕೊಂಡ್ರು. ಯಾಕಂದರೆ ಆ ಭಾಗ್ಯ ನಮಗೆ ಕೊಟ್ರಲ್ಲ. ಎಷ್ಟೋ ಸಂಘ ಸಂಸ್ಥೆಗಳೆಲ್ಲ ಇದೆ, ಅದು ಸನ್ಸ್ಟಾರಿಗೆ ಅವರು ಒಂದು ಬೆಲೆ ಕೊಟ್ಟು, ಒಂದು ಪ್ರೀತಿ ಕೊಟ್ಟು, ಒಂದು ವಿಶ್ವಾಸ ಕೊಟ್ಟು ನಮ್ಮ ದಾದಾ ಅವರ ಮನೆಯಲ್ಲಿ ಅವರ ಅವತರಣ ಮಾಡಿ ನಮಗೆ ಈ ಪ್ರೋಗ್ರಾಮ್ ಇದು ಮಾಡಿಕೊಟ್ಟಿದ್ದಕ್ಕೆ ನಾವು ನಿಜವಾಗ್ಲೂ ತುಂಬ ಆಭಾರಿ ಅವರಿಗೆ. ನಾವು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀವಿ. ಈ ಅದೃಷ್ಟ ಯಾರಿಗೆ ಸಿಕ್ಕತ್ತೆ ಹೇಳಿ? ಕಾಯ್ತಾ ಇರ್ತಾರೆ. ಆ ಭಾಗ್ಯ ನಮಗೆ ಕೊಟ್ಟಿದೆ, ಆ ದಾದಾರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾನು ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ತೀನಿ. ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಈಗ ಅದ್ಧೂರಿಯಾಗಿ ನಾವು ಮಾಡಿದ್ದೀವಿ. ಎಲ್ಲ ಮಹಿಳೆಯರು ಬಂದಿದ್ದಾರೆ. ನಮ್ಮ ಮಹಿಳಾ ಅಧ್ಯಕ್ಷರಾದ ಪುಣ್ಯ ಅವರು ತುಂಬ ಶ್ರಮಪಟ್ಟಿದ್ದಾರೆ. ಇದೇ ಅಂತಲ್ಲ, ಎಲ್ಲದಕ್ಕೂ ಸಹಕಾರ ಕೊಟ್ಟು ಒಂದೊಂದು ಕೆಲಸಗಳು ಕಾರ್ಯಗಳು ಮಾಡ್ಕೊಂಬಂತಿದೆ. ಎಲ್ಲರಿಗೂ ಅವರಿಗೆ ನಾನು ತುಂಬ ಹೃದಯದಿಂದ ಶುಭಾಶಯನ ಕೋರ್ತೀನಿ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಿಮಗೆ ಅಷ್ಟೊಂದು ಸಮಯವನ್ನು ಮೀಸಲಿರುವಂಥದ್ದು ಯಾರ ಬಗ್ಗೆ? ಅದು ನಮ್ಮ ಪ್ರೀತಿ ವಿಶ್ವಾಸ. ಇವತ್ತಂತಲ್ಲ, ನಾವು ಚಿಕ್ಕ ಹುಡುಗರಿಂದ ಈ ಮನೆಯಲ್ಲಿ ನೋಡಿ ಬೆಳೆದು ದಾದಾ ಅವರ ಆಶೀರ್ವಾದಕ್ಕೆ ನಾನು ಯಾವತ್ತಾದರೂ ಬಂದರೆ ರಜಾ ಅನ್ನೋರು. ದಾದಾ ಗೇಟಿಂದ ಬಂದು ಇಲ್ಲಿ ನಿಂತ್ಕೊಂಡ್ರೆ ರಜಾ ಅನ್ನೋರು. ಆ ಶಬ್ದ ಇದೆಯಲ್ಲ, ಇವತ್ತು ನಮ್ಮ ಹೃದಯದಲ್ಲಿ ಹಣ್ಣಾಗಿದೆ. ಅವ್ರು ಯಾವಾಗಲೂ ನಮ್ಮ ಇದರಲ್ಲಿದ್ದಾರೆ. ಅದಕ್ಕೋಸ್ಕರ ಅವರ ಆಶೀರ್ವಾದ, ಬಾಬಿ ಅವರ ಆಶೀರ್ವಾದ ಇರೋದಕ್ಕೆ ಆ ಪ್ರೀತಿ ವಿಶ್ವಾಸದಿಂದ ನಮಗೆ ಜಾಗ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ನಾನು ನನ್ನ ದೇವರು ಪೂಜಿಸುವ ಅವರಿಗೆ ಹ್ಯಾಂಡ್ಸ್ ಅಪ್ ಮತ್ತು ಭಾರತೀಯವರಿಗೆ ನನ್ನ ಹೃದಯದಿಂದ ಆಭಾರಿಯಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮಸ್ತೆ, ನನ್ನ ಹೆಸರು ಪುಣ್ಯದೀಪಕ್ ಅಂತ ಹೇಳಿ ಸನ್ಸ್ಟಾರ್ ಸಾಹಸಸಿಂಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾತಾಡ್ತಾ ಇರೋದು. ನಿಮಗೆ ಗೊತ್ತಿರೋ ಹಾಗೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರತಿ ಇಂಟರ್ನ್ಯಾಷನಲ್ ಡೇ ಅಂತ ಹೇಳಿಬಿಟ್ಟು ಆ ದಿನ ಆಚರಣೆ ಮಾಡ್ತೀವಿ. ಆದರೆ ನಮಗೆ ಆವತ್ತಿನ ದಿನ ಅನುಕೂಲ ಆಗಿಲ್ಲ. ಮತ್ತೊಂದೇನೆಂದರೆ ಎಲ್ಲರೂ ಆ ದಿನ ಬ್ಯುಸಿಯಾಗಿರ್ತಾರೆ. ಸೊ ಯಾರನ್ನೂ ನಾವು ಗೆಸ್ಟಾಗಿ ಇನ್ವೈಟ್ ಮಾಡೋಕ್ಕೆ ಕೂಡ ಆಗಲ್ಲ. ಆ ಕಾರಣವಾಗಿ ನಾವು ಡಾಕ್ಟರ್ ವಿಷ್ಣುವರ್ಧನ್ ಸಾಹಸಸಿಂಹ ಅಭಿಮಾನಿಯಾಗಿ ಯೋಚನೆ ಮಾಡಿದ್ವಿ, ಇದನ್ನು ಯಾಕೆ ನಾವು ನಮ್ಮ ದಾದಾ ಮನೆಯಲ್ಲಿ ಆಚರಣೆ ಮಾಡಬಾರ್ದು. ಏನಕ್ಕೆ ಅಂದರೆ ಮಹಿಳೆ ಅಂತ ಅಂದಿದ ತಕ್ಷಣವೇ, ಹೆಣ್ಣು ಅಂದ ತಕ್ಷಣವೇ ಮೊದಲು ಗೌರವ ಕೊಡ್ತಾ ಇದ್ದಿದ್ದು ಚಿತ್ರರಂಗದಲ್ಲಿ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ರವರು. ಪ್ರತಿ ಸಾರಿನೂ ಹೆಣ್ಣಿಗೆ ಎಲ್ಲೇ ಹೋದರೂ ಗೌರವ, ಒಂದು ಅಭಿಮಾನ, ಒಂದು ಮನಸ್ಪೂರ್ವಕವಾಗಿ ಪ್ರೀತಿಯಿಂದ ಹೆಣ್ಮಕ್ಳನ್ನ ಕೂಡ ರಾಜ ಅಂತ ಮಾತಾಡ್ಸೋರು. ಮತ್ತು ತನ್ನ ಹೆಂಡ್ತಿನೂ ಕೂಡ ಯಾವತ್ತೂ ಇವತ್ತಿನವರೆಗೂ ಅವರು ವಿತೌಟ್ ರೆಸ್ಪೆಕ್ಟ್ ಮಾತಾಡಿಸಿದ್ದೇ ಇಲ್ಲ. ಮಾಯಿ ಅಂತ ಕರೆದಿರೋ ಅಂಥ ಈ ಜಾಗಕ್ಕೆ ನಮಗೆ ಇವತ್ತು ಮಹಿಳಾ ದಿನಾಚರಣೆನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನ ಹೇಳ್ತೀನಿ. ಇಷ್ಟೆಲ್ಲ ಇವತ್ತೇನು ನಾವು ಸಂಭ್ರಮ ಪಡ್ತಾ ಇದ್ದೀವಿ ಮಹಿಳಾ ದಿನಾಚರಣೆಗೆ, ಅದಕ್ಕೆ ಕಾರಣಕರ್ತರಾಗಿರೋಂಥವ್ರು ನಮ್ಮ ರಾಜ್ಯಾಧ್ಯಕ್ಷರು ಮುನ್ನಾ ಇಕ್ರಮ್ ಹುಸೇನ್ ಅಂತ ಹೇಳಿ. ಒಂದು ತಿಂಗಳಿಂದ ತುಂಬ ಶ್ರಮ ಪಟ್ಟಿದ್ದಾರೆ. ಇಲ್ಲಿ ಒಂದು ಪರ್ಮಿಷನ್ ತೊಗೊಳೋದಕ್ಕಾಗಲಿ, ಇಲ್ಲ ಯಾವುದೇ ಒಂದು ಓಡಾಡ ಪ್ರೋಗ್ರಾಮ್ಸ್ಗಳಿಗಾಗಲಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ನಮಗೆ ಬೆನ್ನೆಲುಬಾಗಿದ್ದಾರೆ ಬಗ್ಗಿದ್ದಾರೆ. ಇವತ್ತು ನಾವು ಮಹಿಳೆಯರು ಇಷ್ಟೊಂದು ಖುಷಿಯಾಗಿ ಒಂದು ಅಮ್ಮನ ಹತ್ರನೂ ಬಂದು ಕೂಡ, ಭಾರತಿ ಅಮ್ಮನ ಹತ್ರನೂ ಬಂದು ಕೂಡ ಒಂದು ಒಳ್ಳೊಳ್ಳೆ ಸಲಹೆಗಳನ್ನ ತೊಗೊಂಡ್ವಿ. ಒಂದು ಕುಂಕುಮ ಇಡೋ ಅಂಥ ಕಾರಣ ಏನು ಅನ್ನೋದನ್ನು ಕೂಡ ಅವರು ಎಕ್ಸ್ಪ್ಲನೇಷನ್ ಮಾಡಿದ್ರು ನಮಗೆ. ಮತ್ತು ಹೆಣ್ಮಕ್ಳು ಕೂದಲು ಲೂಸ್ ಆಗಿಬಿಟ್ರೆ ಯಾವ್ಯಾವ ರೀತಿ ಅನಾಹುತಗಳಾಗುತ್ತೆ ಅದನ್ನು ಸರಿಪಡಿಸ್ಕೊಬೇಕು ಅಂತ ಕೂಡ ಹೇಳಿದ್ರು. ಅದು ಕೂಡ ನಾವು ಒಂದು ಪಾಯಿಂಟಾಗಿ ತೊಗೊಂಡಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ ಸರ್. ನಾನು ದಾದಾಭಿಮಾನಿಯಾಗಿ ಹೇಳಬೇಕಂದ್ರೆ, ಇವತ್ತು ನಮ್ಮ ಸನ್ಸ್ಟಾರ್ ಚಿತ್ರರಂಗದಿಂದ ಇವತ್ತು ನಾವೇನು ಮಾಡಿದ್ದೀವಿ ಅಂದರೆ, ನಮ್ಮ ಕೈಲಾಗಿದ್ದು ಚಿಕ್ಕದೊಂದು ಸೇವೆ, ಒಂದು ಉಡುಗೊರೆ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ. ಸಿಹಿ ತಿನಿಸುಗಳನ್ನ ಹಂಚ್ತೀವಿ, ಮತ್ತು ಬಿಸಿಬೇಳೆಭಾತ್ ಮತ್ತು ಮೊಸರನ್ನ ಒಂದು ಊಟದ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಇಷ್ಟಕ್ಕೆಲ್ಲ ಈ ಜಾಗ ಕೊಟ್ಟು ನಮಗೆ ಸಹಕರಿಸಿದ ಭಾರತಿ ಅಮ್ಮಂಗೆ ನಾನು ಎಷ್ಟು ಕೋಟಿ ಕೃತಜ್ಞತೆಗಳು ಹೇಳಿದ್ರು ಸಾಲದು. ಏನಕ್ಕಂದರೆ ವಾಲ್ಮೀಕಿ ಅನ್ನೋ ಒಂದು ಮನೆ ಇದು ಹೆಣ್ಮಕ್ಳಿಗೆ ಗೌರವವನ್ನು ನೆಲೆಸ್ತಾ ಇರೋ ಜಾಗ ಇದು. ಈ ಜಾಗದಲ್ಲಿ ಬಂದು ನಾವು ಇವತ್ತು ಸೆಲೆಬ್ರೇಷನ್ ಮಾಡಿರೋದು ಹಿಂದೆ ಯಾರೂ ಮಾಡಿರಲಿಲ್ಲ, ಮುಂದಕ್ಕೂ ಯಾರೂ ಮಾಡೋಕ್ಕಾಗಲ್ಲ ಸರ್. ಅದನ್ನೊಂದು ಅಚೀವ್ಮೆಂಟ್ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಇದೊಂದು ಬಿಗ್ ಡ್ರೀಮ್ ಅಂತಲೇ ಹೇಳ್ಕೊಬೋದು ಸರ್. ಥ್ಯಾಂಕ್ ಯು ಸರ್.